ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ನಾನು ನೂಡಲ್ಸ್ ಮನೇಲೇ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ಚಪಾತಿ ಹಿಟ್ಟಲ್ಲಿ. ಸೊ ಚಕ್ಲಿ ಒಳ್ಳೆ ಇರುತ್ತಲ್ವ, ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲೇಟ್ಸ್ ಕೊಟ್ಟಿರ್ತಾರೆ. ಸೊ ನನಗೆ ಅದು ಚಿಕ್ಕ ಪ್ಲೇಟ್ ಸಿಗಲಿಲ್ಲ, ಸೊ ಸ್ವಲ್ಪ ದೊಡ್ಡ ಪ್ಲೇಟ್ಸ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ದಪ್ಪ ದಪ್ಪ ಆಗಿದೆ. ಸೊ ನೀವು ಚಿಕ್ಕದು ಅಂದರೆ ತುತ್ತ ಇರುತ್ತಲ್ವ, ಸೊ ಅದ್ರಲ್ಲಿ ಹಾಕ್ಕೊಂಡು ಈ ಥರ ಕುದಿಯೋ ನೀರಿಗೆನೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರಾಗ ಡೈರೆಕ್ಟಾಗಿ ಅದಕ್ಕೆ ಒತ್ಕೊಂಡ್ರೆ 1-2-3 ಮಿನಿಟ್ಸ್ ಕುಕ್ ಆದರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನು ಸ್ಟ್ರೈನ್ ಮಾಡಿಕೊಂಡು ತಕ್ಷಣ ತಣ್ಣೀರು ಹಾಕ್ಬಿಡಿ. ತುಂಬ ಉದುರುದ್ರಾಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಸೊ ಇಲ್ಲಿ ಮತ್ತೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟು ಕ್ಯಾಪ್ಸಿಕಮ್ಮು, ಕ್ಯಾರೆಟು ಮತ್ತು ಏನೇನು ತರಕಾರಿ ಮಕ್ಕಳು ಏನೇನು ಇಷ್ಟಪಡ್ತಾರೋ ಅದನ್ನೆಲ್ಲನೂ ಹಾಕ್ಕೋಬೋದು. ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ. ನಾನು ಯಾವುದೇ ರೀತಿ ಸಾಸ್ ಆಗಲಿ ಏನೂ ಹಾಕಿಲ್ಲ. ಟ್ರಸ್ಟ್ ಮೀ, ಹಾಗೇ ತುಂಬಾ ಚೆನ್ನಾಗಿತ್ತು. ಬೇಕಂದರೆ ನೀವು ಸಾಸ್ ಕೂಡ ಹಾಕ್ಕೋಬೋದು, ಬಟ್ ಹಾಗೇ ತುಂಬ ಚೆನ್ನಾಗಿತ್ತು. ತುಂಬಾ ಇಷ್ಟಪಟ್ಟರು ಮಕ್ಕಳು. ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನೋಡಿ ತುಂಬಾ ಟೇಸ್ಟಿ ಆದಂಥ ರುಚಿಕರವಾದ ಮನೇಲೇ ಮಾಡ್ಬೋದು ಇದನ್ನು. ತುಂಬಾ ಚೆನ್ನಾಗಿರುತ್ತೆ ಹೋಮ್ ಮೇಡ್ ನೂಡಲ್ಸ್. ನನ್ನ ಮಕ್ಕಳು ತುಂಬಾ ಇಷ್ಟಪಟ್ಟರು. ಸೊ ನೋಡಿ ಅವಳು ಇವಾಗ ಸೌತೆಕಾಯಿ ತಿಂತಾ ಇದ್ದಾಳೆ. ಸೊ ವನಿಷ್ಕಾಗೂ ಕೂಡ ಅದೇ ಅವಳು ತಿಂತಾ ಇರೋದೇ ಬೇಕು. ಮತ್ತು ಉಷ್ಕಾ ಕಂಪ್ಲೇಂಟ್ಸು, ಅಮ್ಮ ಅವಳು ಬರ್ತಿದ್ದಾಳೆ, ಇದು ಮಾಡ್ತಿದ್ದಾಳೆ ಆ ರೀತಿ. ಅಮ್ಮ ಆಚೆ ಅಕ್ಕಿ ಒಣಾಕಿದ್ರು ಆಯಿತಾ. ಸೊ ಹೂವಿಷ್ಕ ಅದನ್ನು ಸ್ವಲ್ಪ ಮಾಡಿದ್ದಾಳೆ. ಸೊ ವನಿಷ್ಕ ಹೋಗಿ ಸ್ವಲ್ಪ ಚೆಲ್ಲಿದ್ದಾಳೆ. ಅದನ್ನು ಹೂವಿಷ್ಕ ಕಂಪ್ಲೇಂಟ್ ಹೇಳ್ತಾಳೆ, ಅಮ್ಮ ಅವಳನ್ನ ಇಟ್ಕೊಳ್ಳಮ್ಮ, ಅಕ್ಕಿ ಎಲ್ಲ ಚೆಲ್ತಾ ಇದ್ದಾಳೆ ಆಚೆ ಅಂತ ಹೇಳಿ. ವನಿಷ್ಕ ಹೇಗೆ ಅಂದರೆ ಉಷ್ಕ ಏನು ಮಾಡ್ತಾಳೋ ಅದು ಮಾಡಬೇಕು. ಸೊ ಫೈನಲಿ ನನ್ನ ಮಗಳದ್ದು ಆ್ಯನ್ಯುವಲ್ ಡೇ, ಸ್ಕೂಲ್ ಡೇ. ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಅಂದರೆ ನನಗೆ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ತುಂಬಾ ಎಷ್ಟು ನೆನಪಾಗ್ತಾಯಿತ್ತು ಅಂದರೆ ನಾನು ಓದಿದ ಸ್ಕೂಲಲ್ಲೇ ನನ್ನ ಮಗಳು ಓದ್ತಾ ಇರೋದು. ಊರಲ್ಲೇ ಇದ್ದೀವಲ್ಲ, ಸೊ ಅದಕ್ಕೆ ಇಲ್ಲೇ ಹತ್ರ ಆಗುತ್ತೆ ಅಂತ ಸೇರಿಸಿದ್ದೀವಿ. ಸೊ ನೆಕ್ಸ್ಟ್ ಇಯರ್ ತುಮಕೂರಲ್ಲಿ ಸ್ಕೂಲ್ ಹುಡುಕ್ತಾ ಇದ್ದೀವಿ. ಸೊ ಡಿಸೆಂಬರ್, ಜನವರಿ ಅಂದರೆ ಏನು ಎಲ್ಲ ಸ್ಕೂಲಲ್ಲೂ ಫಂಕ್ಷನ್ಸು, ಮಕ್ಕಳಿಗೆ ಖುಷಿನೋ ಖುಷಿ. ಸೊ ನನ್ನ ಮಗಳು ಒಂಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್, ಅವಳಿಗೆ ಗೊತ್ತಿಲ್ಲ ಏನಿರುತ್ತೆ, ಏನು ಮಾಡಬೇಕು, ಹೆದರ್ಕೋತಾಳ, ಅಳ್ತಾಳ. ನಾನಂತೂ ಬ್ಲ್ಯಾಂಕ್ ಆಗಿದ್ದೀನಿ. ಬಟ್ ನಾನಂತೂ ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ ಅಂದರೆ ಏನು ಮಾಡ್ತಾಳೆ ನನ್ನ ಮಗಳು, ಹೇಗೆ ಪರ್ಫಾರ್ಮ್ ಮಾಡ್ತಾಳೆ ಗೊತ್ತಿಲ್ಲ. ಆದರೆ ತುಂಬ ಚಿಕ್ಕವಳೆ ಅಲ್ವಾ ಅವಳಿನ್ನು. ಎಲ್ಲ ಫಸ್ಟ್ ಟೈಮ್ ಪೇರೆಂಟ್ಸಿಗೆ ಅದೊಂದು ಇರುತ್ತಲ್ವ ಮನಸ್ಸಲ್ಲಿ. ಸೊ ನನ್ನ ಮಕ್ಕಳನ್ನ ಸ್ಟೇಜ್ ಮೇಲೆ ನೋಡೋದೊಂಥರ ಖುಷಿ, ಆದರೆ ಅವ್ರು ಹೇಗೆ ಮಾಡ್ತಾರೆ ಅನ್ನೋದು ಖುಷಿ, ಮತ್ತು ಅವ್ರು ರೆಡಿ ಮಾಡೋದೊಂದು ಖುಷಿ. ಮತ್ತು ಡ್ರೆಸ್ ಎಲ್ಲ ನಮಗೆ ತರಕ್ಕೆ ಹೇಳಿದರು, ಈ ಕಲರ್ ಕೊಟ್ಟು ಈ ಥರ ಪ್ಯಾಟ್ರನ್ ಬೇಕು ಅಂತ ಹೇಳಿ. ಸೊ ಆ ಡ್ರೆಸ್ನೆಲ್ಲ ಹುಡುಕಿ ತೊಗೊಂಬರೋದೊಂದು ಸಾಹಸ ಆಯಿತು. ಮತ್ತು ಗೋಲ್ಡನ್ ಕಲರ್ದು ಪಾಮ್ ಎಲ್ಲ ಬೇಕು ಅಂತ ಹೇಳಿದರು. ಸೊ ಅಷ್ಟೊಂದಷ್ಟು ಪ್ರಾಪರ್ಟೀಸ್ ಹೊಂಚೋದಾಗಿರಲಿ ಅವಳಿಗೆ. ಸೊ ಹೇಗೆ ಮಾಡ್ತಾಳೆ, ಏನು ಮಾಡ್ತಾಳೆ ಅಂತ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಮತ್ತು ಕ್ಯೂರಿಯಸ್ ಆಗಿದ್ದೀನಿ. ಮತ್ತು ನನಗೆ ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಾಗ್ತಾಯಿತ್ತು. ಸೊ ನಾನು ಓದಿದ ಸ್ಕೂಲೇ, ಬಟ್ ನಾನು ಓದಿದ್ದು ಅಂದರೆ ಟೀಚರ್ಸ್ ಯಾರೂ ಇರಲಿಲ್ಲ. ಬಟ್ ನಮ್ಮದು ಸ್ಕೂಲ್ ಸೆಕ್ರೆಟ್ರಿ ಸರ್ ಆಗಿರಲಿ ಮತ್ತು ಮೇನ್ ಪ್ರೆಸಿಡೆಂಟ್ ಆಗಿರಲಿ, ಎಲ್ಲರೂ ಸೇಮೇ ಇದ್ದರು, ಅವ್ರು ಮಾತ್ರ. ಸೊ ಅಪ್ಪ ಅಮ್ಮ, ನಮ್ಮ ಅತ್ತೆ, ದೊಡ್ಡಪ್ಪ ದೊಡ್ಡಮ್ಮಂದಿರು ಅವರು ಎಲ್ಲ ಬಂದಿದ್ದರು ಹೂವಿಷ್ಕನ್ ಪರ್ಫಾಮೆನ್ಸ್ ನೋಡೋಕ್ಕೆ ಅಂತೇಳಿ. ಮತ್ತು ಕೀರ್ತನ, ಸೊ ಅವಳು ರೆಡಿ ಮಾಡ್ತಾಯಿದ್ಲು ಒಂದು ಕಡೆ. ಸೊ ನೋಡಿ ಇವರೇ ಮಮತಾ ಮ್ಯಾಮ್ ಅಂತ ಹೂವಿಷ್ಕಾ ಕ್ಲಾಸ್ ಟೀಚರು. ಸೊ ಎಲ್ಲನೂ ಒಂದು ಕಡೆ ರೆಡಿ ಮಾಡಿಸಿ ಒಂದು ಕಡೆ ಅಸೆಂಬಲ್ ಮಾಡ್ತಾಯಿದ್ದಾರೆ ಅವರು. ಸೊ ಏನು ಮಾಡ್ತಾಳೆ, ಹೇಗಿರ್ತಾಳೆ ಗೊತ್ತಿಲ್ಲ, ಅಳ್ತಾ ಇದ್ದಾಳೆ ಅಂತ ಹೇಳಿ ಅವ್ರ ಮ್ಯಾಮು ಮತ್ತೆ ನನ್ನ ಕರೆದ್ರು. ಸೊ ನಾನೇ ಅಲ್ಲೇ ಹೋಗಿ ಅವಳ ಜೊತೆನೇ ಕೂರಿಸ್ಕೊಂಡು ಅದೇನಾಯಿತು ಅಂದರೆ ಅಮ್ಮ ಚಿಕ್ಕಿ ತಂದಿದ್ರು. ಸೊ ಚಿಕ್ಕಿ ಬೇಕಾ ಅಂತ ಕೇಳಿದ್ರು ಅಷ್ಟೇ. ಸೊ ಅಲ್ಲಿ ಹೋದ್ಮೇಲೂ ಸ್ಟಾರ್ಟ್ ಅಳೋಕೆ, ಚಿಕ್ಕಿ ಬೇಕು ಅಂತ. ಸೊ ಆಮೇಲೆ ನಾವೇ ಹೋಗಿ ಸಮಾಧಾನ ಮಾಡಿ ಸ್ವಲ್ಪ ಚಿಕ್ಕಿ ಎಲ್ಲ ಕೊಟ್ಟು ಅಲ್ಲೇ ಕೂರಿಸ್ಕೊಂಡಿದ್ದೆ. ಸೊ ನೋಡಿ ಇವಾಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲೂ ಸುಮ್ಮನೆ ಕೂತಿದ್ದಾಳೆ. ಸ್ಕೂಲಲ್ಲಿ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಇವಳೇ ತುಂಬ ಚಿಕ್ಕವಳು. ಉಷ್ಕಾ ಇವಾಗ ನರ್ಸರಿ ಅಂದರೆ 3 ಇಯರ್ಸ್ ಕಂಪ್ಲೀಟ್ ಆಗಬೇಕಲ್ವಾ. ಸೊ ಅವಳು ಈ ಸಲ ನರ್ಸರಿ, ಈಗ ಪ್ರೀ ನರ್ಸರಿ ಅಂದರೆ ಪ್ಲೇ ಗ್ರೂಪಲ್ಲಿದ್ದಾಳೆ ಅವಳು. ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ. ಸೊ ನೋಡಿ ಇವಾಗ ಇನ್ನೂ ಡ್ಯಾನ್ಸ್ ಆಗಿಲ್ಲ. ನಾನು ಎಲ್ಲ ಅಲ್ಲೇ ಮಕ್ಕಳ ಜೊತೆ ಕೂತ್ಕೊಂಡು ಅವಳನ್ನ ಸಮಾಧಾನ ಮಾಡ್ತಾ ಇದ್ದೀನಿ.
ಮತ್ತು ಇನ್ನೊಂದು ಏನಪ್ಪ ಖುಷಿ ವಿಚಾರ ಅಂತ ಹೇಳಿದ್ರೆ ನನ್ನ ಮಗಳು ಸ್ಟೇಜ್ ಮೇಲೆ ಹೋಗಿ ಯಾವುದೇ ರೀತಿ ಭಯ ಪಡಲಿಲ್ಲ, ಆರಾಮಾಗಿದ್ಲು ಅವಳು. ಆರಾಮಾಗಿ ಏನು ಗೊತ್ತೋ ಅದನ್ನು ಮಾಡಿಬಿಟ್ಟು ಬಂದಳು. ಮತ್ತು ಇನ್ನೊಂದು ಏನಂದರೆ ಅಲ್ಲಿ ಪೇರ್ ಚೇಂಜ್ ಆಗಿದ್ದಾರೆ. ಸೊ ಅವಳು ಅಲ್ಲಿ ಟೂ ಬಿಟ್ಕೊಳ್ತಾ ನಿಂತಿದ್ದಾಳೆ, ನೀನು ನನ್ನ ಫ್ರೆಂಡ್ ಅಲ್ಲ ಅಂತ ಹೇಳಿ. ನಾನು ಯಾಕೆ ಹಂಗೆ ಮಾಡಿದೆ ಅಂತ ಬಂದಮೇಲೆ ಕೇಳಿದ್ರೆ ಆ ಥರ ಹೇಳ್ತಾ ಇದ್ದಾಳೆ, ಅವಳು ನನ್ನ ಫ್ರೆಂಡ್ ಅಲ್ಲ ಅಂತೇಳಿ. ಕೈ ಹಿಡ್ಕೊಳ್ಳೋಕ್ಕೂ ಕೊಡ್ತಾ ಇಲ್ಲ ಅವಳಿಗೆ. ಸೊ ಎಷ್ಟೊತ್ತಾದಮೇಲೆ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ನಮ್ಮ ಉಷ್ಕ. ಎಷ್ಟು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ಅಲ್ವಾ. ನಾವಲ್ಲಿ ಡ್ಯಾನ್ಸ್ ಮಾಡಿದ್ದು ನೆನಪಾಗ್ತಾ ಇತ್ತು. ಸೊ ಇವಾಗ ನನ್ನ ಮಗಳು ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಎಷ್ಟು ಒಳ್ಳೊಳ್ಳೆ ಮೆಮೊರೀಸ್. ಮತ್ತು ನಮ್ಮ ಚೈಲ್ಡ್ಹುಡ್, ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಕರ್ಕೊಂಡು ಬರ್ತಾ ಇದ್ದಿದ್ದು ರೀತಿ ಸ್ಕೂಲ್ ಡೇಗೆ, ಅಂದರೆ ಇವಾಗ ನಾವು ನಮ್ಮ ಮಕ್ಳನ್ನ ಕರ್ಕೊಂಡು ಹೋಗೋ ರೀತಿ, ಸೊ ಎಲ್ಲ ಎಷ್ಟೊಂದು ಡಿಫ್ರೆಂಟ್ ಆಗಿದೆ. ಸೊ ಒಳ್ಳೊಳ್ಳೆ ಮೆಮೊರೀಸ್ ಎಲ್ಲರಿಗೂ ಸ್ಕೂಲ್ ಅಂದ ತಕ್ಷಣ ತುಂಬಾ ಒಳ್ಳೊಳ್ಳೆ ಮೆಮೊರೀಸ್ ಇದೆ. ನನಗಂತೂ ನನ್ನ ಮಗಳು ನಾನು ಓದಿರೋ ಸ್ಕೂಲಲ್ಲೇ ಓದ್ತಾ ಇರೋದೊಂದು ತುಂಬಾ ಖುಷಿ ಇದೆ. ಮತ್ತು ನನ್ನ ಮಗಳಿಗೆ ಫಸ್ಟ್ ಆ ಥರ ಫ್ರಾಕ್ಸ್ ಎಲ್ಲ ಆಗೋದೇ ಇಲ್ಲ, ಅವಳು ಹಾಕೊಳಕ್ಕೆ ಇಷ್ಟನೂ ಪಡೋದಿಲ್ಲ. ಸೊ ನೋಡಿ ಬಂದ ತಕ್ಷಣ ಎಲ್ಲ ಚೇಂಜ್ ಮಾಡ್ತಾ ಇದ್ದಾಳೆ. ಫ್ರಾಕ್ನೂ ಅಷ್ಟೇ ಚೇಂಜ್ ಮಾಡಿಬಿಟ್ಲು. ಮತ್ತು ಇನ್ನೊಂದು ಲಕ್ಕಿ ಟಿಪ್ ಅಂತ ಹೇಳಿ ತೆಗಿತಾಯಿದ್ರು ಅವರು ಸ್ಟೇಜ್ ಮೇಲೆ. ಸೊ ಗೊತ್ತಿಲ್ಲ, ನಮ್ಮ ಹೆಸ್ರೂ ಬಂತು. ಉಷ್ಕ ಅಷ್ಟೊತ್ತಿಗೆ ಡ್ರೆಸ್ ಚೇಂಜ್ ಆಗಿದ್ಲು. ಸೊ ನಮಗೂ ಒಂದು ಪ್ರೈಸ್ ಕೊಟ್ಟರು, ಅಂದರೆ ಒಂದು ಪ್ಲೇಟ್, ಸ್ಟೀಲ್ ಪ್ಲೇಟ್ ಕೊಟ್ಟರು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಿದ್ವಿ ಅಷ್ಟೇ. ಸೊ ನಾವು ಅಲ್ಲಿಂದ ಹೊರಟ್ವಿ. ಸೊ ನೋಡಿ ಇಲ್ಲಿ ಬಂದರೆ ಫುಲ್ ಆ್ಯಕ್ಟಿವ್ ವಿಷ್ಕ, ಅಲ್ಲಿ ಮಾತ್ರ ಹ್ಞೂ ಅನ್ನೋ ಥರ. ಸೊ ವನಿಷ್ಕನೂ ಎದ್ದಿದ್ದಾಳೆ ನಿದ್ದೆಯಿಂದ. ಸೊ ಇವಾಗ ಹೊರಟಿದ್ದೀವಿ. ಅಂದರೆ ಮಾರ್ಕೆಟಲ್ಲಿ ಸ್ವಲ್ಪ ತರಕಾರಿ ತೊಗೋಬೇಕಿತ್ತು, ಮತ್ತು ಹೂವು, ಪೂಜೆಗೆ ಒಂದಿಷ್ಟು ಸಾಮಾನು ಬೇಕಿತ್ತು, ಅದನ್ನೆಲ್ಲ ತೊಗೊಂಡು ಮನೆ ಹತ್ತತ್ರನೇ ಇದ್ದೀವಿ. ಸೊ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ, ಎಷ್ಟು ಟೆನ್ಷನ್ ಇರುತ್ತೆ ಪೇರೆಂಟ್ಸಿಗೆ. ಸೊ ಅದನ್ನೆಲ್ಲ ಮುಗಿಸ್ಕೊಬೋ ಒಂಥರ ಸಮಾಧಾನ ಆಯಿತು ನೋಡಿ. ಅಷ್ಟು ದೊಡ್ಡ ಬ್ಯಾಗ್ ಹಿಡಿಯುತ್ತೆ ಅವಳು ಫ್ರಾಕು. ಬಟ್ ನೆಕ್ಸ್ಟ್ ಎಲ್ಲಿ ಯೂಸ್ ಮಾಡ್ತಾಳೆ ಅದನ್ನು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನೋಡಿ ಇದನ್ನೇ ನಮಗೆ ಕೊಟ್ಟಿದ್ದು ಗಿಫ್ಟು. ಸೊ ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಲಕ್ಕಿ ಟಿಪ್ ಏನೋ ಒಂಥರ ಖುಷಿ ಅಲ್ವಾ. ಸೊ ಮನೆಗೆ ಬಂದು ಇವಾಗ ಊಟ ಮಾಡ್ತಾಯಿದ್ದೀವಿ, ಅಂದರೆ ಮೊಸಪ್ ಸಾಂಬಾರು. ಸೊ ಅದಕ್ಕೆ ಸ್ವಲ್ಪ ಸೌತೆಕಾಯಿ ಕೋಸಂಬರಿ ಮಾಡೋಣ ಅಂತ ಹೇಳಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ನನ್ನ ಇಬ್ಬರು ಮಕ್ಕಳಿಗೂ ಸೌತೆಕಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಂಗೆ ತಿಂತಾ ಇದ್ದಾರೆ ಅವರು. ಸೊ ನೋಡಿ ಮುದ್ದೆ ಹಾಕ್ಕೊಂಡು ಬಂದರೆ ನಾನು ತಿನ್ನೋಣ ಅಂತ ವನಿಷ್ಕ ತಟ್ಟೆ ಹೇಳ್ಕೊಂಡು ಬರೀ ಅವಳು ಕೋಸಂಬರಿ ತಿಂತಾ ಕೂತಿದ್ದಾಳೆ. ಸೊ ಇವರಿಬ್ರದ್ದು ಆಟ ಹೇಳ್ಬೇಕು ಅಂದರೆ ಉಷ್ಕ ಏನು ಮಾಡ್ತಾಳೋ ವನಿಷ್ಕ ಅದು ಮಾಡಬೇಕು. ಸೊ ಅವಳು ಎಲ್ಲಿರ್ತಾಳೋ ಇವಳು ಅಲ್ಲೇ ಇರಬೇಕು. ನಾನು ಸ್ವಲ್ಪ ಎರಡೆರಡು ಹಾಕ್ತಾಯಿದ್ದೀನಿ, ಅಂದರೆ ತುಂಬಾ ಚಳಿ ಇದೆ ಅಲ್ವಾ ಮಕ್ಕಳಿಗೆ. ಸೊ ಆದಷ್ಟು ಬೆಚ್ಚಗೆ ಇಟ್ಕೋಬೇಕು ಅವ್ರನ್ನ ಅಂತ ಹೇಳ್ಬಿಟ್ಟು. ಇದು ಉವಿಷ್ಕಂದು ಚಡ್ಡಿ, ಅವಳು ಪ್ಯಾಂಟ್ ಮೇಲೆ ಮತ್ತೆ ಇಟ್ಕೊತಾ ಇದ್ಲು. ಸೊ ಅದಕ್ಕೆ ನಾನು ಹಂಗೆ ಇಟ್ಟಿದ್ದೀನಿ. ಅವಳದು ಶರ್ಟು ಅಷ್ಟೇ ನಾನು ಎರಡೆರಡು ಹಾಕ್ತೀನಿ, ಅಂದರೆ ಒಂದು ಸ್ಲೀವ್ಲೆಸ್ ಟೀ ಶರ್ಟ್ ಹಾಕಿದ್ರೆ ಅದ್ರ ಮೇಲೆ ಇನ್ನೊಂದು ತುಂಬ ತೋಳಿಂದು ಒಂದು ಶರ್ಟ್ ಹಾಕ್ತೀನಿ, ಇಲ್ಲ ಹಾಫ್ ಶರ್ಟ್ ಹಾಕಿನೂ ಫುಲ್ ಶರ್ಟ್ ಹಾಕ್ತೀನಿ. ಸೊ ಆ ಥರ ಎಷ್ಟಾಗುತ್ತೋ ಅಷ್ಟು ಬೆಚ್ಚಗೆ ಇಟ್ಕೋಬೇಕು ಮಕ್ಕಳನ್ನ. ಮತ್ತು ಸಾಕ್ಸು ಎಲ್ಲ ಹಾಕಿ ಪ್ಯಾಕ್ ಮಾಡ್ತೀನಿ ನಾನು. ಸೊ ಆನೆ ಬಂತು ಒಂದು ಆನೆ ಮಾಡ್ತೀನಿ ಬಾ ಅಂತ ಹೇಳಿ ಅವಳನ್ನ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ದಾಳೆ ಹೂವಿಶ್. ಎಷ್ಟು ಚೆನ್ನಾಗಿ ಆಟ ಆಡಿಸ್ತಾ ಇರ್ತಾಳೋ ಅಷ್ಟೇ ಚೆನ್ನಾಗಿ ಒಂದೊಂದ್ಸಲಿ ಅವಳ ಹತ್ರ ಇರೋದೆಲ್ಲ ಕಿತ್ಕೊಂಡ್ಬಿಡೋದು, ಅವಳನ್ನ ನೂಕೋದು, ಹೊಡೆಯೋದು ಆ ಥರ. ಅಂದರೆ ಇತ್ತೀಚೆಗೆ ಕಡಿಮೆ ಮಾಡಿದ್ದಾಳೆ ಸ್ವಲ್ಪ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ. ಹ್ಯಾವ್ ಎ ಗುಡ್ ಡೇ. ಟೇಕ್ ಕೇರ್. ಬಾಯ್.